ನಾವೆಲ್ಲರೂ ನಮ್ಮ ಬೈಬಲ್ ತೆಗೆದು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನವನ್ನು ಓದಿಕೊಳ್ಳೋಣ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನ. ಜಾನ್ 1st chapter 17th verse. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಸೊ ಈ ಒಂದು ವಚನ ಓದಿಕೊಂಡಾಗ ನಮಗೆ ಇಬ್ಬರು ವ್ಯಕ್ತಿಗಳು ನಮಗೆ ಕಾಣ್ತಾರೆ. ಒಂದು ಬಂದ್ಬಿಟ್ಟು ಮೋಶೆ ಅವರು, ಒಂದೊಂದು ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತ. ಸೊ ಇವರಿಬ್ಬರು ನಮ್ಮ ಒಂದು ಆತ್ಮೀಯ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಪರ್ಸನ್ಸ್. ಅಂದ್ರೆ ಟೋಟಲ್ ಬೈಬಲ್ನೆಲ್ಲ ನಾವು ಇಟ್ಕೊಂಡ್ರೆ ನಾವೆಲ್ಲರೂ ದೇವರನ್ನ ನಂಬಿ ವಿಶ್ವಾಸದಲ್ಲಿ ಜೀವಿಸ್ತಾ ಇದ್ದೀವಿ. ಎಲ್ಲರೂ ಬೈಬಲ್ ಓದ್ತಾ ಇದ್ದೀವಿ ಅಂತ ನಾನು ನಂಬ್ತಾ ಇದ್ದೇನೆ. ಸೊ ಈ ಒಂದು ಬೈಬಲ್ ನಾವು 2 ಭಾಗ ಮಾಡಿದಾಗ, ಸೊ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ಹೊಸದಾಗಿ ದೇವರನ್ನ ವಿಶ್ವಾಸದಲ್ಲಿ ಬಂದು ದೇವರನ್ನು ಫಾಲೋ ಆಗ್ತಿರೋರು ಒಂದು ಬೈಬಲ್ನ ಸ್ಟಡಿ ಮಾಡ್ಬೇಕಂದ್ರೆ, ಈಗ ಬ್ರದರ್ ಹೇಳಿದ್ರು ಬೈಬಲ್ ಸ್ಟಡಿ ಮಾಡ್ತಾ ಇದ್ದಾರೆ, ದೇವರಿಗೆ ಸ್ತೋತ್ರ. ಸೊ ಬ್ರದರ್ ನಿಮಗೆ ಬಹಳ ವಿಷಯ ಎಕ್ಸ್ಪ್ಲೈನ್ ಮಾಡ್ತಾರೆ ಬೈಬಲ್ ಬಗ್ಗೆ. ಬಟ್ ನಾನು ಇವತ್ತು ನಿಮ್ಮ ಹತ್ರ ಯಾವ ವಿಷಯ ಮಾತಾಡ್ಬೇಕಂತಂದ್ರೆ, ಬೈಬಲ್ನ ನಾವು ಯಾವ ತರ ಅರ್ಥ ಮಾಡ್ಕೋಬೇಕು ಅನ್ನೋ ವಿಷಯನ ಬಹಳ ಡೀಪ್ ಆಗಿ ಹೋಗ್ಲಾರ್ದಂಗೆ ಎಲ್ಲ ಸಣ್ಣವ್ರಿಗೂ ಅರ್ಥ ಆಗ್ಬೇಕು, ದೊಡ್ಡವ್ರಿಗೂ ಅರ್ಥ ಆಗೋ ತರ ನಾನು ಮಾತಾಡ್ಬೇಕಂತ ಯೋಚನೆ ಮಾಡ್ತೀನಿ. ಸೊ ದೇವರು ನನ್ನನ್ನ ಪ್ರೇರೇಪಿಸಿದಂಗೆ ಈ ಒಂದು ವಚನದಲ್ಲಿ ನಾವು ನೋಡಿದ್ರಲ್ಲಿ 2 ವಿಷಯ ನಾವು ಕಾಣ್ತವೆ. ಒಂದು ಬಂದ್ಬಿಟ್ಟು ಲಾ, ಇನ್ನೊಂದು ಬಂದ್ಬಿಟ್ಟು ಗ್ರೇಸ್. ಲಾ ಅಂದ್ರೆ ಧರ್ಮಶಾಸ್ತ್ರ ಅನ್ಬೋದು, ಕಾನೂನು ಅನ್ಬೋದು, ಇಲ್ಲ ಕಟ್ಟಳೆಗಳು ಅನ್ಬೋದು, ನಿಬಂಧನೆ ಅನ್ಬೋದು. ಸೊ ಒಂದು ಬಂದ್ಬಿಟ್ಟು ಲಾ, ಇನ್ನೊಂದು ಬಂದ್ಬಿಟ್ಟು ಗ್ರೇಸ್ ಅಂದ್ರೆ ಕೃಪೆ. ಸೊ ದೇವರ ಕೃಪೆ. ಸೊ ಈ 2 ವಿಷಯಗಳು ಒಂದು ವಿಶ್ವಾಸಿಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಯಾಕಂದ್ರೆ ನಾವು ದೇವರನ್ನು ನಂಬಿ ನಮ್ಮ ಪಾಪಗಳನ್ನು ಅವರಿಗೆ ಒಪ್ಪಿಕೊಂಡು ಒಂದು ನೂತನ ಸೃಷ್ಟಿ ಆಗಬೇಕಂದ್ರೆ ಈ 2 ವಿಷಯಗಳು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಈ 2 ವಿಷಯದಲ್ಲಿ ಯಾವುದು ಒಂದು ಇಲ್ಲ ಅಂದ್ರೂ ಕೂಡ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೂ ತಿದ್ದುಕೊಳ್ಳೋಕ್ಕೂ ಆಗೋದಿಲ್ಲ. ಸೊ ಈಗ ನಾವು ನೋಡ್ತೀವಿ, ಹಳೆ ಒಡಂಬಡಿಕೆಯಲ್ಲಿ ಸುಮಾರು 613 ಆಜ್ಞೆಗಳಿದ್ದಾವೆ. ನಾವು ಬೈಬಲ್ ಶುರು ಓದಿದಾಗಲೇ ದೇವರು ನಮಗೆ ಹಳೆ ಒಡಂಬಡಿಕೆಯಲ್ಲಿ ಅಂದ್ರೆ ಇಸ್ರಾಯೇಲರಿಗೆ, ಯಹೂದ್ಯರಿಗೆ ಯಾವ ವಿಷಯ ಮಾಡಬೇಕು, ಯಾವ ವಿಷಯ ಮಾಡಬಾರದು ಅನ್ನೋ ವಿಷಯಗಳನ್ನು ಬಹಳ ಕ್ಲಿಯರ್ ಆಗಿದ್ರು ಅವಾಗ. ಸೊ ದೇವರು ಅಲ್ಲಿ ಆ ಒಂದು ಜನಾಂಗಕ್ಕೆ 613 ಆಜ್ಞೆಗಳು ಕೊಟ್ಟಿದ್ರು. ಅದರಲ್ಲಿ 248 ಅಂದ್ರೆ 248 ಆಜ್ಞೆಗಳು ನಾವು ಕಂಪಲ್ಸರಿ ಮಾಡಲೇಬೇಕು, ಪಾಲನೆ ಮಾಡಲೇಬೇಕು, ಅದರಲ್ಲಿ ಬೇರೆ ಆಪ್ಷನ್ ಇಲ್ಲ. ಆಮೇಲೆ 365 ಆಜ್ಞೆಗಳು ಎಂತವು ಅಂದ್ರೆ ನಾವು ಮಾಡಕೂಡದು. ಅಂದ್ರೆ ನಾವು ದೇವರ ಕೋಪಕ್ಕೆ ನಾವು ಶಿಕ್ಷೆ ಅನುಭವಿಸಬಾರದು. ಅಂದ್ರೆ ಈ ಒಂದು 365 ವಿಷಯಗಳನ್ನ ಮಾಡಬಾರ್ದು. ಬಟ್ ಇವೆಲ್ಲ ಓಲ್ಡ್ ಟೆಸ್ಟ್ಮೆಂಟ್. ಜನರಲಿ ನಾವು ಬೈಬಲ್ ಓದಿದಾಗ ಎಲ್ಲರೂ ಸ್ಟಾರ್ಟಿಂಗ್ ಇಂದ ಓದ್ಕೊಂಡು ಹೋದ್ರೆ ನಮಗೆ ಬಹಳ ಭಯ ಆಗ್ತದೆ. ಏನಪ್ಪ ಇಷ್ಟು ಕಠಿಣವಾಗಿ ರೂಲ್ಸ್ ಇದ್ದಾವೆ, ಇಷ್ಟು ಕಠಿಣವಾಗಿ ಅಂದ್ರೆ ಅವ್ರು ಎಷ್ಟೇ ದೊಡ್ಡ ಸೇವಕರಾಗಲಿ ಪ್ರವಕ್ತರಾಗಲಿ ಎಷ್ಟು ಒಂದು ಸಣ್ಣ ತಪ್ಪು ಮಾಡಿದ್ರೆ ದೇವರು ಅವ್ರನ್ನ ಕ್ಷಮಿಸೋದಿಲ್ಲ. ಯಾಕಂದ್ರೆ ದೇವರು ಹಳೆ ಒಡಂಬಡಿಕೆ ದೇವರು ಹೆಂಗಂದ್ರೆ 100% ನಾವು ಪರ್ಫೆಕ್ಟ್ ಇರಬೇಕು. ಬಟ್ ಮನುಷ್ಯರು ಯಾರು ಪರ್ಫೆಕ್ಟ್ ಅಲ್ಲ. ಯಾಕಂದ್ರೆ ನಾವು ಪಾಪದಿಂದ ಜನ್ಮಿಸಲಾಗಿದ್ದೇವೆ. ಹಾಗಾಗಿ ದೇವರು ಜನರಿಗೆ ಎಷ್ಟೇ ಆಜ್ಞೆ ಕೊಟ್ಟರು, ಎಷ್ಟೇ ಕಟ್ಟಡ ಕೊಟ್ಟರು, ಆ ಒಂದು ಹಳೆ ಒಡಂಬಡಿಕೆ ಜನರು ಹೆಂಗಿದ್ರಂದ್ರೆ ದೇವರು ಎಷ್ಟೇ ಅದ್ಭುತ ಕಾರ್ಯಗಳು ಮಾಡಿದ್ರು, ಸೂಚಕ ಕ್ರಿಯೆಗಳು ಮಾಡಿದ್ರು ಕೂಡ ಅದನ್ನು ನೋಡ್ತಿದ್ರು, ಮತ್ತೆ ಪಾಪದಲ್ಲಿ ಬಿದ್ದೋಗ್ಬಿಡ್ತಿದ್ರು. ಸೊ
ಆಮೇಲೆ ಈ ಕೃಪೆಯನ್ನು ತೋರಿಸಿದ್ದು ದೇವರೇ. ಅದು ನಮ್ಮ ದೇವರಲ್ಲಿರುವ ಒಂದು ಮಹಾ ದೊಡ್ಡ ಏನಂತೀರಿ ಕ್ಯಾರೆಕ್ಟರಿಸ್ಟಿಕ್ಸ್. ಅದು ಅಂದ್ರೆ ಅವರೊಂದು ಗುಣ. ಅದು ದೇವರು ಹೆಂಗಂದ್ರೆ ಅವರು ಬಹಳ ಸ್ಟ್ರಿಕ್ಟ್ ಆಗಿ ಇರ್ತಾರೆ, ಅದೇ ರೀತಿಯಲ್ಲಿ ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಸೊ ಈ ಒಂದು ವಿಷಯಗಳಲ್ಲಿ ನಾವು ನೋಡ್ಕೊಂಡಾಗ ಸೊ ನಾವು ಎರಡು ಭಾಗವಾಗಿ ನಾನು ಹೇಳಿದಂಗೆ ಎರಡು ಭಾಗ ನಾವು ನೋಡ್ಕೊಳ್ಳೋಣ. ಒಂದೊಂದು ವಿಷಯ ನಾವು ಫಸ್ಟ್ ನೋಡ್ಕೊಳ್ಳೋದು ಬಂದ್ಬಿಟ್ಟು ಪ್ರಮಾಣ ಇಲ್ಲ ಈ ಧರ್ಮಶಾಸ್ತ್ರ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಧರ್ಮಶಾಸ್ತ್ರ ಒಂದು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಅಂದ್ರೆ ನಾವೇ ಬಹಳ ಡೀಪ್ ಹೋಗಲ್ಲ. ದೇವರು ಧರ್ಮಶಾಸ್ತ್ರ ನಮ್ಗೆ ಯಾಕೆ ಕೊಟ್ಟರು, ಕಟ್ಟಳೆಗಳು ಯಾಕೆ ಕೊಟ್ಟರು ಅನ್ನೋ ವಿಷಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಸೊ ಈ ಧರ್ಮಶಾಸ್ತ್ರ ಆಗ್ಲಿ ಇಲ್ಲ ಈ ಕಟ್ಟಳೆಗಳು ನಮಗೆ ಕೊಟ್ಟಿರುವ ಒಂದು ಮುಖ್ಯ ಕಾರಣ ಏನಕ್ಕೆ ಅಂದ್ರೆ ನಮ್ಮಲ್ಲಿರೋ ನಾವು ತಪ್ಪು ಮಾಡ್ತಾ ಇದೀವ, ನಾವು ಪಾಪ ಮಾಡ್ತಾ ಇದೀವ ಅಂತ ನಮ್ಮನ್ನು ನಾವು ಪರಿಷ್ಕರಿಸಿಕೊಳ್ಳಕ್ಕೆ ಈ ಒಂದು ಆಜ್ಞೆಗಳು. ಈಗ ನಾವು ನೋಡ್ತೀವಿ ದೇವರು 10 ಆಜ್ಞೆಗಳು ನಮ್ಗೆ ಕೊಟ್ಟಿದ್ದಾರೆ. ಸೊ ಈ 10 ಆಜ್ಞೆಗಳಲ್ಲಿ ನಾವು ಯಾವುದೇ ವಿಷಯ ನಾವು ಮಾಡ್ತಾ ಇದೀವಿ ಅಂದ್ರೆ ನಾವು ದೇವರ ವಿರುದ್ಧ ಕಾರ್ಯ ಮಾಡ್ತಿದೀವಿ ಅಂತ ಅರ್ಥ. ಸೊ ಅದೇ ರೀತಿಯಾಗಿ ಈ ಒಂದು 10 ಆಜ್ಞೆಗಳು ಪ್ಲಸ್ ಬೈಬಲ್ ಹಳೆ ಒಳಪಡಿಕೆಯಲ್ಲಿರುವ ಆಜ್ಞೆಗಳು ಎಲ್ಲ ನಾವು ಅನುಭವಿಸಬೇಕಂದ್ರೆ ನಮ್ಗೆ ಒಂದು ರೀತಿ ಭಯ ಆಗುತ್ತೆ. ಸೊ ಈ ಭಯ ಆಗ್ತಾ ಆಗ್ತಾ ಜನರು ಹೆಂಗ್ ಆಗ್ತಿದ್ರು ಅಂದ್ರೆ ಅವರು ಒಂದು ನೂತನ ರಾಜನಿಗೋಸ್ಕರ ಎದುರು ನೋಡ್ತಾ ಇದ್ರು. ಅಂದ್ರೆ ನಮಗೆ ಈ ಒಂದು ಅಂದ್ರೆ ಎಷ್ಟು ಆಜ್ಞೆಗಳನ್ನು ನಾವು ಪಾಲಿಸಿದ್ರು ಕೂಡ ಅದರಲ್ಲಿ ಶಿಕ್ಷೆ ಇತ್ತು, ಆದ್ರೆ ರಕ್ಷಣೆ ಇರಲಿಲ್ಲ. ಹಳೆ ಒಳಪಡಿಕೆಯಲ್ಲಿ ಆ ಜನರಿಗೆ ಅವರು ಒಳ್ಳೆ ಕೆಲಸ ಮಾಡಿದ್ರೆ ಅವರಿಗೆ ಆಶೀರ್ವಾದ ಬರ್ತಿತ್ತು, ಇಲ್ಲ ಪಾಪ ಮಾಡಿದ್ರೆ ಶಿಕ್ಷೆ ಬರ್ತಿತ್ತು ಅಷ್ಟೇ. ಬಟ್ ಅವರಿಗೆ ರಕ್ಷಣೆ ಇರ್ತಿದ್ದಿಲ್ಲ. ಆದ್ರೆ ಯಾವಾಗಾದ್ರೆ ನಮ್ಮ ಕರ್ತನಾದ ಯೇಸು ಪ್ರಭು ಈ ಭೂಲೋಕಕ್ಕೆ ಬಂದು ನಮಗಾಗಿ ಆತನ ಪ್ರಾಣವನ್ನು ಸಿಲುವೆ ಮೇಲೆ ಸಿಲುವೆ ಮೇಲೆ ಅವರ ಪ್ರಾಣವನ್ನು ಅರ್ಪಿಸಿದ್ರು. ಅವಾಗ ನಮಗೆ ಕೃಪೆ ಬಂತು. ಸೊ ಈ ಒಂದು ಎರಡು ವಿಷಯಗಳು ಏನಂದ್ರೆ ಅದೇ ಸೀನಾಯಿ ಬೆಟ್ಟದ ಮೇಲೆ ಮೋಶೆಗೆ ಈ ಧರ್ಮಶಾಸ್ತ್ರ ಸಿಕ್ತು, ಅದೇ ಕಲ್ವರಿ ಸಿಲುವೆ ಮೇಲೆ ನಮಗೆ ರಕ್ಷಣೆ ಸಿಕ್ತು. ಸೊ ಈಗ ನಾವು ಏನು ಯೋಚನೆ ಮಾಡ್ಬೇಕಂದ್ರೆ ಈಗ ನಾವೆಲ್ಲರೂ ದೇವರನ್ನ ನಂಬ್ಕೊಂಡಿದ್ದೀವಿ, ನಮ್ಮ ಅದೇ ಜೀವಿತವನ್ನು ಬಿಟ್ಟು ನೂತನ ಜೀವಿತ ಪ್ರಯಾಣದಲ್ಲಿ ನಡೀತಾ ಇದ್ದೇವೆ. ಸೊ ಈಗ ನಮ್ಮಲ್ಲಿ ಇನ್ನೂ ಯಾವ್ದಾದ್ರು ತಪ್ಪು ನಡೀತಾ ಇದೆಯಲ್ಲ, ಯಾವ್ದಾದ್ರು ಪಾಪದಲ್ಲಿ ನಾವು ಜೀವಿಸ್ತಾ ಇದ್ದೇವ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕಂದ್ರೆ ನಾವು ಹಳೆ ಒಡಂಬಡಿಕೆ ಕಂಪಲ್ಸರಿ ಓದಲೇಬೇಕು. ಸೊ ಹಳೆ ಒಡಂಬಡಿಕೆ ನಾವು 100% ಫಾಲೋ ಮಾಡ್ತೀವಾ ಇಲ್ಲ ಅನ್ನೋದು ಇಲ್ಲ. ಬಟ್ ಆದ್ರೂ ನಾವು ಯಾವ ರೀತಿ ನಮ್ಮ ಪೂರ್ವಿಕರಿದ್ರು, ಲೋಕ ಹೆಂಗೆ ಸೃಷ್ಟಿ ಆಯಿತು, ದೇವರು ಆತನ ಮಕ್ಕಳನ್ನು ಯಾವ ತರ ನಡೆಸಿದ್ರು ಅನ್ನೋ ವಿಷಯಗಳನ್ನು ನಾವು ನೋಡಿಕೊಂಡು ಅವರು ಮಾಡಿದ ತಪ್ಪು ನಾವು ಮಾಡಬಾರ್ದು ಅನ್ನೋ ವಿಷಯವನ್ನು ಇಲ್ಲಿ ನಾವು ಕಲಿಬೇಕು. ಇನ್ನೊಂದು ಬಂದ್ಬಿಟ್ಟು ಕೃಪೆ. ಸೊ ದೇವರ ಕೃಪೆ ಯಾವ ರೀತಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಬಹಳ ವರ್ಷಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ದೇವರು ಯಾವೊಂದು ಆತ್ಮವನ್ನು ನಶಿಸಲು ಅವರಿಗೆ ಇಷ್ಟ ಇಲ್ಲ. ಸೊ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವರ ಒಬ್ಬರೇ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ಸೊ ಈ ಕೃಪೆ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಹಳೆ ಜೀವನವೆಲ್ಲವನ್ನು ತೆಗೆದುಹಾಕುತ್ತೆ. ಸೊ ನಾವು ಪಾಪ ಮಾಡಿದ್ರು ಮಾಡಿಲ್ಲ ಅಂದ್ರು, ನಾವು ಈ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡಿದ್ರು ಮಾಡಿಲ್ಲ ಅಂದ್ರು ಕೂಡ ಯೇಸು ಪ್ರಭುವಲ್ಲಿ ನಮ್ಮ ಪಾಪವನ್ನು ನಾವು ಅಂಗೀಕರಿಸಿ ಅದರ ನಿಜ ರಕ್ಷಕನಾಗಿ ನಾವು ನಮ್ಮ ಜೀವಿತದಲ್ಲಿ ನಾವು ಅಂಗೀಕರಿಸಿದಾಗ ಆತನ ಕೃಪೆಯಿಂದ ನಾವು ನೂತನ ಸೃಷ್ಟಿಯಾಗಿ ಮಾಡಿಸಿಕೊಳ್ಳುತ್ತೇವೆ. ಎಲ್ಲ ಗಟ್ಟ ಆಗ್ತಿದೆ, ಕಷ್ಟ ಆಗ್ತಿದೆ. ಸೊ ದೇವರು ಆತನ ಕೃಪೆ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ನೋಡ್ಕೊಳ್ಳೋಣ. ಸೊ ಈ ಕೃಪೆ ಈಗ ನಾವು ಇದು ಆಕ್ಚುಲಿ ಕೃಪಾ ಕಾಲ. ಮುಂಚೆ ಧರ್ಮಶಾಸ್ತ್ರ ಕಾಲ ಇತ್ತು, ಈಗ ಕೃಪಾ ಕಾಲ. ನೆಕ್ಸ್ಟ್ ಬಂದ್ಬಿಟ್ಟು ತೀರ್ಪು, ಅಂದ್ರೆ ಯೇಸು ಕ್ರಿಸ್ತು ಪ್ರಭು ಎರಡನೇ ಬರುವಿಕೆಯಲ್ಲಿ ಎಲ್ಲರಿಗೂ ತೀರ್ಪಿನ ಕಾಲ ಇರುತ್ತೆ. ಸೊ ಈ ಕೃಪೆ ಕಾಲ ಬರೋಕ್ ಮುಂಚೆ ಜನರು
ಯಹೂದಿಯರು ಇಸ್ರಾಯೇಲ್ ಎಲ್ಲಿ ತಪ್ಪು ಮಾಡ್ತಾ ಇದ್ರು ಅಂದ್ರೆ ಅವರು ದೇವರ ಕಟ್ಟಳೆಗಳ ಮೇಲೆ ಆಜ್ಞೆಗಳ ಮೇಲೆ ಬಹಳ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಅಂದ್ರೆ ಯಾವ್ದು ತಪ್ಪು ಯಾವ್ದು ಕರೆಕ್ಟ್ ಅಂತ ಮಾಡ್ತಿದ್ರು ಅವರು ಒಂದು ಸ್ವಾಭಾವಿಕವಾಗಿ ಮಾಡ್ತಾ ಇದ್ರು. ಅಂದ್ರೆ ಯಾವುದೋ ಒಂದು ಆಚಾರ ರೀತಿಯಲ್ಲಿ ಮಾಡ್ತಾ ಇದ್ರೆ ಹೊರತು ಹೃದಯದಿಂದ ಅವರು ಅದನ್ನ ಪಾಲಿಸ್ತಾ ಇರ್ಲಿಲ್ಲ. ಅಂದ್ರೆ ಅವರು ಹೃದಯ ದೇವರಿಗೆ ಒಪ್ಪಿಕೊಳ್ತಾ ಇಲ್ಲ, ಏನೋ ಒಂದು ಆಚರಣೆ ಮೂಲಕವಾಗಿ. ಈಗ ಅಂಗರು ಯಾವ ತರ ಆಚರಣೆ ಮಾಡ್ತಾರೆ ಅದೇ ರೀತಿಯಲ್ಲಿ ಆಚರಣೆ ಮೂಲಕ ನಡೆಸ್ತಾ ಇದ್ರು. ಬಟ್ ಆದ್ರೆ ಯಾವಾಗ ಯೇಸು ಪ್ರಭು ಅವರು ಬಂದು ಅವರ ಕೃಪೆಯನ್ನು ನಮ್ಮಲ್ಲಿ ನೀಡಿ ಅವರ ಪ್ರೀತಿ ನಮ್ಮಲ್ಲಿ ಹಂಚಿದ್ರು, ಅವಾಗ ನಾವು ಹೃದಯದಿಂದ ಆತ್ಮದಿಂದ ಅದನ್ನು ಆರಾಧಿಸಲು ನಾವು ಶುರು ಮಾಡ್ತೇವೆ. ಸೊ ಹಳೆ ಒಡಂಬಡಿಕೆಗೆ ಹೊಸ ಒಡಂಬಡಿಕೆ ಒಂದು ಮುಖ್ಯ ಡಿಫ್ರೆನ್ಸ್ ಏನಂದ್ರೆ ಅವಾಗ ಶಾರೀರಿಕವಾಗಿ ಒಂದು ಆಚರಣೆಯಲ್ಲಿ ಮಾಡ್ತಾ ಇದ್ರು, ದೇವರ ಸ್ತುತಿಸ್ತಾ ಇದ್ರು. ಬಟ್ ಯೇಸು ಪ್ರಭುವನ್ನು ವಿಶ್ವಾಸಿಸಿದ ಮೇಲೆ ಆತ್ಮ ರೀತಿಯಲ್ಲಿ ಪರಿಶುದ್ಧಾತ್ಮ ಶಕ್ತಿಯಿಂದ ನಾವು ಅದನ್ನು ಆರಾಧನೆ ಮಾಡೋದು ಶುರು ಮಾಡ್ತೇವೆ. ಸೊ ನಾವಿಲ್ಲಿ ನೋಡಿದಾಗ ಈ ಕಟ್ಟಳೆಗಳನ್ನು ಅಥವಾ ಧರ್ಮಶಾಸ್ತ್ರವನ್ನು ನಾವು ಪಾಲನೆ ಇದೊಂದು ಓದ್ತಾ ಇರುವಾಗ ನಮ್ಗೆ ಒಂದು ಅನ್ಸುತ್ತೆ, ದೇವರು ಇಷ್ಟು ಕಠಿಣವಾಗಿದ್ದಾರಲ್ಲ ಅಂತ ನಾವು ಅನಿಸ್ತಾ ಇದೆ. ಬಟ್ ಅದೇ ದೇವರು ನಮಗೆ ಈ ಕೃಪಾ ಕಾಲದಲ್ಲಿ ನಾವು ನಡೆಸ್ತಿದ್ರು, ನಮಗೆ ಕ್ಷಮಾಪಣೆ ನೀಡಿದ್ದಾರೆ. ಹಂಗೆ ನಮ್ಮನ್ನು ನಾವು ಹೊಸ ಸೃಷ್ಟಿಯಾಗಿ ಮಾಡಿಸ್ಕೊಳ್ಳಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಒಂದು ವಚನ ನೋಡ್ಕೊಳ್ಳೋಣ ನಾವು. ಈಗ ನಾವು ಅನ್ಕೋಬಹುದು, ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಕೃಪೆ ಇರ್ಲಿಲ್ವಾ ಅಂತ ನಮ್ಗೊಂದು ಪ್ರಶ್ನೆ ಬರುತ್ತೆ. ಅಂದ್ರೆ ದೇವರು ಅಷ್ಟು ಕಠಿಣವಾಗಿ, ಅಂದ್ರೆ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಅನ್ನೋ ತಂದಾಗಿತ್ತು. ಆದ್ರೆ ನಾವು ನೋಡ್ಕೊಂಡಾದ್ರೆ ಬೈಬಲ್ ಅಲ್ಲೇ ಫಸ್ಟ್ ಕಮೆಂಟ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ? ಅಂದ್ರೆ ಆಜ್ಞೆ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ? ಬೈಬಲ್ ಅಲ್ಲಿ ಫಸ್ಟ್ ಆಜ್ಞೆ ಯಾವ್ದಂದ್ರೆ ಜೆನೆಸಿಸ್ 2nd chapter 17th verse. ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನ. ಜೆನೆಸಿಸ್. ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ಇಂದ ದಿನ ಸತ್ತೇ ಹೋಗಿವೆ ಎಂದು ತಿಳಿಸಿದನು. ಸೊ ನಾವೆಲ್ಲರೂ ಗೊತ್ತಿರೋದೆ, ಆದಿ ಮಾನವನಾದ ಆದಾಮಗೆ ದೇವರು ಕೊಟ್ಟ ಫಸ್ಟ್ ಆಜ್ಞೆ ಏನಂದ್ರೆ ಹಣ್ಣನ್ನು ತಿನ್ನಬಾರದು ಅಂತ ಹೇಳಿ. ಇದೇ ಪುಸ್ತಕದಲ್ಲಿ 3ನೇ ಅಧ್ಯಾಯ 21 ವಚನ ನಾವು ನೋಡಿದ್ರೆ 3ನೇ ಅಧ್ಯಾಯ 21 ವಚನ. ಸೊ ಇಲ್ಲಿ ನಾವು ನೋಡ್ತೇವೆ, ಎರಡನೇ ಅಧ್ಯಾಯದಲ್ಲಿ ದೇವರು ಫಸ್ಟ್ ಆಜ್ಞೆಯನ್ನು ಕೊಡ್ತಾರೆ. ಅದೇ 3ನೇ ಅಧ್ಯಾಯದಲ್ಲಿ ಆಲ್ರೆಡಿ ದೇವರ ಕೃಪೆ ನಮಗೆ ಕಾಣ್ತಾ ಇದೆ. ಅಂದ್ರೆ ದೇವರು ಮಾಡಬಾರ್ದು ಕೆಲಸನ ಅವರು ಮಾಡಿದ್ರು ಕೂಡ ದೇವರು ನಾಳೆ ಶ್ರಮವನ್ನು ಕೊಟ್ಟು ಅವರಿಗೆ ಅಂಗಿಯಾಗಿ ಮಾಡಿ ಕೊಡ್ತಾನೆ. ಅಂದ್ರೆ ಇಲ್ಲೇ ನಾವು ದೇವರ ಒಬ್ಬ ಕೃಪೆಯನ್ನು ನಾವು ನೋಡ್ತೇವೆ. ಸೊ ಆದಿ ಕಾಲದಿಂದಾನೇ ದೇವರು ಅವರ ಆಜ್ಞೆ, ಅಂದ್ರೆ ಅವರೊಬ್ಬ ಚಿತ್ತ, ಆಜ್ಞೆ ಅನ್ನೋದು ದೇವರ ಚಿತ್ತ. ಸೊ ಅವರ ಚಿತ್ತೆಯನ್ನು ನಾವು ನಡೆಸಬೇಕನ್ನೋದು ದೇವರ ಒಂದು ಆಶಯ. ಪ್ರತಿಯೊಂದು ತಂದೆ ತಾಯಿಗಳಿಗೂ ಅದೇ ರೀತಿ ಇರುತ್ತೆ. ಈಗ ದೇವರ, ನಮ್ಮ ತಂದೆಯಾದ ದೇವರು ಕೂಡ ಅವರ ಮಕ್ಕಳ ಹತ್ರ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರ್ತಾರೆ. ಈಗ ತಂದೆ ತಾಯಿ ಯಾವ ರೀತಿ ಅವ್ರ ಮಕ್ಕಳು ಅವ್ರ ಮಾತು ಕೇಳಬಹುದು, ಅವ್ರ ಇಷ್ಟ ಅವ್ರಿಗೆ ಯಾವ ತರ ಅನಿಸುತ್ತೆ ಅಂದ್ರೆ ಎಜುಕೇಶನ್ ಆಗಲಿ, ಜಾಬ್ಸ್ ಆಗಲಿ, ಮದುವೆ ಆಗಲಿ, ಅವ್ರ ತಂದೆ ತಾಯಿ ಇಷ್ಟಪಟ್ಟಂಗೆ ಮಕ್ಕಳು ಇರ್ಬೇಕಂತ ಆಸೆ ಪಡ್ತಾರೆ. ಅದೇ ರೀತಿಯಲ್ಲಿ ದೇವರ ಒಂದು ಚಿತ್ತ ಕೂಡ ಅವರ ಮಕ್ಕಳಾದ ನಾವು ಎಲ್ಲರೂ ಅವರ ಚಿತ್ತವನ್ನು ಅನುಸರಿಸಿ ಅವರ ಚಿತ್ತಾನುಸಾರವಾಗಿ ಜೀವಿಸಬೇಕಂತ ಆಸೆ ಪಡ್ತಾರೆ. ಬಟ್ ಅದೇ ದೇವರು ಅಲ್ಲೇ ನೋಡ್ರಿ, ಆದಾಮಿಗೆ ಹೇಳಿ ಒಂದು
ಕೃಪೆಯನ್ನು ತೋರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಕೂಡ ಎಷ್ಟೋ ಕೃಪೆಯನ್ನು ತೋರಿಸ್ತಾ ಇದ್ದಾರೆ. ನಾವು ಕೃಪಾ ಕಾಲದಲ್ಲಿ ಇದ್ದೀವಿ. ಸೊ ಇನ್ನೊಂದು ವಚನವನ್ನು ಓದ್ಕೊಳ್ಳೋಣ. ರೋಮನ್ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ರೋಮನ್ಸ್ 5th chapter 8th verse. ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಡುವುದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಇಲ್ಲಿ ನಾವು ವಚನದಲ್ಲಿ ನೋಡ್ತೀವಿ, ನಾವು ಆತನ ಕೋಪದಿಂದ ತಪ್ಪಿಸ್ಕೋಬೇಕಂದ್ರೆ ಓದಿಯಲ್ಲ, ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಅದರ ಮುಂಚೆ ವಚನ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ. ಸೊ ಆತನ ಕೋಪದಿಂದ ನಾವು ತಪ್ಪಿಸ್ಕೋಬೇಕಂದ್ರೆ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆದಲ್ಪಟ್ಟಿರಬೇಕು. ಅವರ ಪ್ರೀತಿ ನಮ್ಮಲ್ಲಿ ಇರಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ವಚನ ನೋಡ್ಕೊಳ್ಳೋಣ. 1 Corinthians 1ನೇ ಕೊರಿಂಥ 6ನೇ ಅಧ್ಯಾಯ 9ರಿಂದ 11 ವಚನ. 1ನೇ ಕೊರಿಂಥ 6ನೇ ಅಧ್ಯಾಯ 9ರಿಂದ 11. ನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದೆಂಬುದು ನಿಮಗೆ ತಿಳಿಯಲು ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವಿಚಾರಿಗಳು, ಇತರು, ಕೃಷಿಕಾಮಿಗಳು, ಕಳ್ಳರು, ಲೋಭಿಗಳು, ದುಃಖರು, ಬೈಯುವವರು, ದುಃಖಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮ್ಮಲ್ಲಿ ಕೆಲವರು ಅಂತವರಿದ್ದೀರಿ. ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತಿಳಿದುಕೊಂಡಿರಿ, ದೇವಜನರಾದಿರಿ. ಆಮೆನ್. ಸರಿ, ನಾವು ನೋಡ್ತೀವಿ ಎಷ್ಟು ಘೋರ ಪಾಪಿಗಳಾದ್ರೂ ಕೂಡ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ರಕ್ಷಣೆ ಹೊಂದಿದ್ದಾಗ ಆತನ ಕೃಪೆಯಿಂದ ನಮಗೆ ರಕ್ಷಣೆ ಸಿಗುತ್ತೆ. ಇನ್ನೊಂದು ವಚನ ಓದ್ಕೊಳ್ಳೋಣ. 1 Timothy 1st chapter 15th verse. 1ನೇ ತಿಮೋಥಿ 1ನೇ ಅಧ್ಯಾಯ 15ನೇ ವಚನ. ನಿಮ್ಮಲ್ಲಿ ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಪೌಲನು ತಿಮೋಥಿಗೆ ಏನು ಹೇಳ್ತಾ ಇದ್ದಾರಂದ್ರೆ, ಸರ್ವಶಕ್ತನಾದ ಕ್ರಿಸ್ತನು ಈ ಲೋಕಕ್ಕೆ ನಮ್ಮ ಪಾಪವನ್ನು ತೆಗೆದಕ್ಕೆ ಬಂದಿದ್ದಾನೆ. ಆಮೇಲೆ ಅಲ್ಲಿ ಪೌಲನ ಒಂದು ಮುಖ್ಯ ಗುಣವನ್ನು ನಾವು ಗಮನಿಸಬೇಕು. ಏನಂದ್ರೆ, ಈ ಲೋಕದಲ್ಲಿರೋ ಪಾಪಿಗಳಿಗೆಲ್ಲರಿಗನ್ನ ನಾನೇ ಮುಖ್ಯನು ಅಂತ ಇದ್ದಾರೆ. ಅಂದ್ರೆ ಅದರಲ್ಲಿ ನಾವು ಅವರೊಂದು ಗುಣವನ್ನು ನಾವು ಅನುಸರಿಸಬೇಕು. ಅಂದ್ರೆ ದೇವರಲ್ಲಿ ನಾವು ಇರಬೇಕು ಅಂದ್ರೆ ನಮ್ಮ ಪಾಪವನ್ನು ನಾವು ಒಪ್ಪಿಕೊಂಡು ಯಾವಾಗಲೂ ನಮ್ಮನ್ನು ನಾವು ತಗ್ಗಿಸಿಕೊಂಡು ಇರಬೇಕು ಅನ್ನೋ ಒಂದು ಗುಣವನ್ನು ನಾವು ಇಲ್ಲಿ ನೋಡ್ತೇವೆ. ಹಾಗೆ ಲೂಕನ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಈ ಒಂದು ಸನ್ನಿವೇಶ ಏನಾದರೂ ಗೊತ್ತಿದೆಯಲ್ಲ? ಕಲ್ವಾರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತ ಪ್ರಭುವನ್ನು ಶಿಲುಬೆ ಹಾಕುವ ಸಮಯದಲ್ಲಿ ಇಬ್ಬರು ಕಳ್ಳರು, ಎಡಗಡೆಗೆ ಒಬ್ಬರು ಬಲಗಡೆಗೆ ಒಬ್ಬರು ಇರ್ತಾರೆ. ಸೊ ನಮ್ಗಾದ್ರೂ ದೇವರ ವಾಕ್ಯವನ್ನು ಕೇಳುವ ಅವಕಾಶ ಕೊಟ್ಟಿದ್ದಾರೆ. ಅವರ ದೇವರ ವಾಕ್ಯವನ್ನು ಓದುವ ಮತ್ತು ಅದನ್ನು ಸ್ತುತಿಸಲು ಆರಾಧಿಸಲು ನಮಗೆ ಸಮಯ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ನಾವು ಕನ್ನಡನ ಒಂದ್ಸತಿ ಜ್ಞಾಪಕ ಪಡಿಸ್ಕೊಂಡಿದ್ರೆ ಅವರಿಗೆ ಸಮಯನೇ ಇಲ್ಲ. ಆ ಒಂದು ಮರಣ ಆಗುವ ಸಮಯದಲ್ಲಿ ಜಸ್ಟ್ 2 ನಿಮಿಷದ ಮುಂಚೆ ಯೇಸು ಪ್ರಭುವನ್ನು ನಿಜ ರಕ್ಷಕನಾಗಿ ಅಂಗೀಕರಿಸಿ ಅದೇ ಸಮಯದಲ್ಲಿ ಆತನ
ಆತನ ಆ ಹೃದಯನ್ನು ಯೇಸು ಪ್ರಭು ಕೊಟ್ಟಿದ್ದಾನೆ. ಈ ವಚನ ನಾವು ನೋಡಿದಾಗ ಯೇಸು ಪ್ರಭು ಅಂತ ಇದ್ದಾರೆ, ಈ ನಿಮಿಷದಿಂದ ನೀವು ನನ್ನ ಜೊತೆ ಪರದೇಶದಲ್ಲಿ ಇರ್ತೀರಾ ಅಂತಿದ್ದಾರೆ. ಅಂದ್ರೆ ದೇವರು ರಾಜ್ಯಕ್ಕೆ ಸೇರಲು ನಮಗೆ 1 ನಿಮಿಷ ಸಾಕು. ಬಟ್ ಎಲ್ಲರೂ ಆ ಕನ್ನಡಷ್ಟು ಅದೃಷ್ಟವಂತರಿರಲ್ಲ. ಯಾಕಂದ್ರೆ ಆತನ ದೇವರನ್ನು ಅಂಗೀಕರಿಸಿ ತನ್ನ ಹೃದಯವನ್ನು ಕೊಟ್ಟ, ಇಮಿಡಿಯೇಟ್ ಆಗಿ ಪರಲೋಕ ಹೋಗ್ಬಿಟ್ಟ. ಬಟ್ ನಾವು ಇದೇ ಲೋಕದಲ್ಲಿ ಜೀವಿಸ್ತಾ ಇದೀವಿ. ಈಗ ಬ್ರದರ್ ಹೇಳಿದಂಗೆ ಸ್ಟಾರ್ಟಿಂಗ್ ಪ್ರೇಯರ್ ಮಾಡೋ ಟೈಮಲ್ಲಿ ಹೇಳ್ತಾ ಇದ್ರು ಬ್ರದರ್, ಈ ಲೋಕದಲ್ಲಿ ನಮ್ಮ ಜೀವನ ಕ್ಷಣಿಕ ಮಾತ್ರ ಅದು ಅಂತ. ಬಟ್ ಇರೋಷ್ಟು ಕಾಲ ನಾವು ಆ ಒಂದು ರಕ್ಷಣೆಯಲ್ಲಿ ನಡೆಯೋದು ಬಹಳ ಕಠಿಣವಾದದ್ದು. ಅಂದ್ರೆ ಈ ಲೋಕ ಪಾಪದಿಂದ ತುಂಬಿರೋದ್ರಿಂದ, ಸೊ ಈ ಲೋಕದಲ್ಲಿ ನಾವು ಜೀವಿಸಬೇಕು ಅಂದ್ರೆ ಅವರೊಂದು ಕಟ್ಟಳೆಗಳನ್ನು, ಆಜ್ಞೆಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಯೇಸು ಪ್ರಭು ನಮಗೆ ಮಾಡಿದ ಗೊಪ್ಪ ಕ್ರಿಯೆಗಳನ್ನು, ಅದರ ನಮಗೋಸ್ಕರ ಸುರಿಸಿದ ರಕ್ತವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವರೇ ನಮ್ಮ ನಿಜ ರಕ್ಷಕರು ಅಂತ ನಾವು ಯಾವಾಗಲೇ ಗ್ರಹಿಸ್ತೀವಿ. ಅವಾಗ ಮಾತ್ರ ನಾವು ಕೂಡ ಆ ಕನ್ನಡ ಹಾಗಡೆ ಆತನ ಒಂದು ರಕ್ಷಣೆಯಲ್ಲಿ ಬಂದು ಪರದೇಶಕ್ಕೆ ಹೋಗ್ತೀವಿ. ಸೊ ಇದೊಂದು ವಿಷಯ ನಾವು ಮಾಡ್ಕೋಬೇಕಂದ್ರೆ, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇದು ಡಿಫ್ರೆನ್ಸ್ ನಾನು ಹೇಳಿ ನನ್ನ ಒಂದು ವಾಕ್ಯವನ್ನು ಮುಗಿಸ್ತೇನೆ. ಸೊ ಧರ್ಮಶಾಸ್ತ್ರಕ್ಕೂ ಕೃಪಾಗೂ ಏನ್ ಡಿಫ್ರೆನ್ಸ್ ಅನ್ನೋದು ಕೆಲವೊಂದು ವಿಷಯವನ್ನು ನಾವು ನೋಡ್ಬೋದು. ಹಳೆ ಒಡಂಬಡಿಕೆ ಅಂದ್ರೆ ಅದೇ ಧರ್ಮಶಾಸ್ತ್ರದಲ್ಲಿ ಬಹಳಷ್ಟು ರಿಸ್ಟ್ರಿಕ್ಷನ್ಸ್ ಇತ್ತು. ಅಂದ್ರೆ ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬಾರ್ದು. ಬಟ್ ದೇವರೊಂದು ಕೃಪಕ ಯೇಸು ಕ್ರಿಸ್ತನ ಕೃಪೆಯಲ್ಲಿ ಸಮಸ್ತ ವಿಷಯಗಳಿಗೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಧರ್ಮಶಾಸ್ತ್ರದಲ್ಲಿ ನಾವು ಯಾವ ದೇವರಿಗೆ ವಿರುದ್ಧ ಕಾರ್ಯ ಮಾಡಿದ್ರೆ ನಮಗೆ ಶಾಪ ಬರ್ತಿತ್ತು. ಬಟ್ ಯೇಸು ಕ್ರಿಸ್ತ ಕೃಪೆಯಲ್ಲಿ ಆತನ ರಕ್ತದಿಂದ ಪ್ರತಿಯೊಂದು ಶಾಪದಿಂದ ನಮಗೆ ವಿಮೋಚನೆ ಸಿಗ್ತಾ ಇದೆ. ಹಳೆ ಒಡಂಬಡಿಕೆಯಲ್ಲಿ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಯಾವ್ದಾದ್ರು ತಪ್ಪು ಮಾಡಿದ್ರೆ ಅಲ್ಲೇ ಅವರಿಗೆ ಕಲ್ಲಿಂದ ಹೊಡೆದು ಸಾಯಿಸ್ತಾ ಇದ್ರು, ಇಲ್ಲ ಶಿಲುಬೆ ಮೇಲೆ ಹಾಕಿ ಸಾಯಿಸ್ತಾ ಇದ್ರು, ಅಲ್ಲೇ ಇಮಿಡಿಯೇಟ್ ಆಗಿ ಅವರಿಗೆ ಶಿಕ್ಷೆ ಕೊಡ್ತಾ ಇದ್ರು. ಆದ್ರೆ ದೇವರ ಕೃಪಾ ಕಾಲದಲ್ಲಿ ಆತನ ರಕ್ತದಿಂದ ನಾವು ಯಾವಾಗ ತೊಳೆದುಕೊಳ್ತಿದ್ವೋ ಮರಣಿಸಿದಂತ ನಮ್ಮ ಆತ್ಮನು ಪುನರುದ್ಧರಿಸ್ತಾನೆ, ಅಂದ್ರೆ ತಿರುಗಿ ಜೀವ ಕೊಡಿಸ್ತಾನೆ. ಹಂಗೆ ನಾವು ನೋಡಿದಾಗಲೇ ಧರ್ಮಶಾಸ್ತ್ರದಲ್ಲಿ ಸೇವಕರು ಇರ್ತಿದ್ದಿಲ್ಲ, ಬರೀ ದೇವರ ಆದಾಯ ಇರ್ತಿತ್ತು, ಜನರಲ್ಲಿ ಅವರೊಂದು ಬಲಿಗಳನ್ನು ಅರ್ಪಿಸ್ತಿದ್ರು. ಆದ್ರೆ ಕೃಪಾ ಕಾಲದಲ್ಲಿ ದೇವರು ಪ್ರತಿಯೊಬ್ಬರನ್ನು ಸೇವಕರಾಗಿ ಆರಿಸಿಕೊಳ್ಳುತ್ತಿದ್ದಾರೆ. ಯಾಕಂದ್ರೆ ಈ ಕೃಪೆ ಎಲ್ಲರಿಗೂ ತಿಳಿಪಡಿಸಬೇಕು. ಲೋಕದಲ್ಲಿ ಯಾವೊಂದು ಆತ್ಮ ಕೂಡ ರಕ್ಷಿಸಿದೆ, ಪ್ರತಿಯೊಬ್ಬರು ಯೇಸು ಕ್ರಿಸ್ತ ನಾಮದಲ್ಲಿ ರಕ್ಷಣೆ ಹೊಂದಿ ಪ್ರತಿಯೊಬ್ಬರು ಆತನ ಎರಡನೇ ಬರುವಿಕೆಗೆ ಸಿದ್ಧವಾಗಬೇಕು ಅಂತ ಹೇಳ್ಬಿಟ್ಟು ಯೇಸು ಪ್ರಭು ನಮಗೆ ಕೃಪೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು 2 ವಿಷಯವನ್ನು ನಾನು ಆಕ್ಚುಲಿ ಬಹಳ ಬ್ರೀಫ್ ಆಗಿ ಹೇಳಿದ್ದೇನೆ. ಸೊ ನೀವು ಬೈಬಲ್ ಓದುವಾಗ ಇಲ್ಲ ನೀವು ಸೇವಕರು ಬೋಧನೆ ಮಾಡುವಾಗ ಈ 2 ವಿಷಯವನ್ನು ನೀವು ಮೈಂಡಾಗಿ ಇಟ್ಕೋಬೇಕು. ಯಾಕಂದ್ರೆ ಹಳೆ ಒಡಂಬಡಿಕೆಯನ್ನು ನಾವು ಯಾವ ತರ ತಪ್ಪು ಮಾಡಬಾರ್ದು ಅನ್ನೋ ವಿಷಯ ನಮಗೆ ತಿಳಿಸಿಕೊಡುತ್ತೆ. ಸೊ ನಾವು ತಪ್ಪು ಮಾಡಿ ನಾವು ಮರಣಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತ ಕೃಪೆ ನಮಗೆ ಯಾವ ತರ ಒಂದು ನೂತನ ಜೀವವನ್ನು, ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡ್ತಾರೆ ವಿಷಯವನ್ನು, ಈ 2 ವಿಷಯಗಳನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಬೈಬಲ್ ಅಧ್ಯಯನ ಮಾಡಿದಾಗ ಮಾತ್ರ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಯಾಕಂದ್ರೆ ಕೃಪೆ ಇಲ್ಲದೆ ಅವರ ಒಂದು ದೇವರ ರಕ್ಷಣೆ, ಆಮೇಲೆ ಅವರು ದೇವರ ಕ್ಷಮಾಪಣೆ ನಮ್ಮಲ್ಲಿ ಇಲ್ಲ ಅಂದ್ರೆ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಕಾರ್ಯ ಮಾಡೋದಿಲ್ಲ. ಸೊ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಮಾತಾಡಬೇಕು ಅಂದ್ರೆ ನಾವು ದೇವರ ಕೃಪೆಯನ್ನು ಹೊಂದಿ ಈ ಬೈಬಲ್ ವಾಕ್ಯ ಧ್ಯಾನ ಮಾಡಿದಾಗ ಮಾತ್ರ ದೇವರು ನಮ್ಮೊಂದಿಗೆ ಮಾತಾಡ್ತಾನೆ. ಯಾಕಂದ್ರೆ ಅಲ್ಲಿವರೆಗೂ ನಮಗೂ ಇರೋ ಒಂದು ಮೇನ್ ಡಿಫ್ರೆನ್ಸ್ ಏನಂದ್ರೆ, ಈಗ ನಾವು ಅಲ್ಲೇ ನೋಡ್ಕೊಂತೀವಿ, ಯಾವುದೇ ಮತ ಆಗ್ಲಿ ಕೂಡ ಅವ್ರ ಮತ ಗುರು ಇಲ್ಲ ಯಾರಾದ್ರೂ ಟೀಚರ್ ಹೇಳಿದ್ದು ಮಾತ್ರ ಅವ್ರು ಕೇಳ್ತಾರೆ. ಅವ್ರು ಸ್ವಂತವಾಗಿ ಯಾವ್ದು ಕರೆಕ್ಟ್, ಯಾವ್ದು ಕಾರಣ, ಇದು ಕರೆಕ್ಟಾ ಇಲ್ಲ ನಿಜಾನ ಸತ್ಯನ ಇಲ್ಲ ಇವರು ಏನಾದ್ರೂ ಇದು ಸುಳ್ಳು ಹೇಳ್ತಿದಾರ ಅಂತ ತಿಳ್ಕೊಳ್ಳೋ ಚಾನ್ಸ್ ಇಲ್ಲ. ಬಟ್ ದೇವರ ವಿಶ್ವಾಸಿಗಳಾದ ನಮಗೆ ಮಾತ್ರ ಏನಿದೆ ಅಂದ್ರೆ ದೇವರು ಈ ಒಂದು ಕೃಪೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ
ದೇವರ ವಾಕ್ಯ ಕೇಳಿದ ಮೇಲೆ ಅದನ್ನ ನಾವು ಸ್ವಂತವಾಗಿ ನಮ್ಮ ಭಾಷೆಯಲ್ಲೇ ನಾವು ಅದನ್ನ ಅಧ್ಯಯನ ಮಾಡಿ ಹೌದು ಇದು ನಿಜಾನ ಇದು ಸುಳ್ಳ, ದೇವರು ಕಾರ್ಯ ಮಾಡ್ತಾರ ಇಲ್ಲ, ದೇವರು ನಮ್ಮಲ್ಲಿ ಇಟ್ಟಿರೋ ಒಂದು ಪ್ರಣಾಳಿಕೆ ಏನನ್ನೋ ವಿಷಯವನ್ನು ನಾವು ತಿಳಿದುಕೊಳ್ಳಬಹುದು. ಸೊ ನಾವು ಬೈಬಲ್ ಓದುವಾಗ ಈ ಒಂದು ಎರಡು ವಿಷಯವನ್ನು ನಾವು ಬಹಳ ಇಂಪಾರ್ಟೆಂಟ್ ಆಗಿ ನಾವು ಹೃದಯದಲ್ಲಿಟ್ಟು ಅಂದ್ರೆ ಹಳ ಒಳಗಡೆಗೆ ನಮಗೆ ಏನು ಪಾಠ ಕಲಿಸ್ಕೊಡ್ತಾ ಇದೆ ಅನ್ನೋದು ನಾವು ಕಲಿಬೇಕು. ಹಳೆ ಜೀವಿತವನ್ನು ಬಿಟ್ಟು ಕೃಪೆ ಕಾಲಕ್ಕೆ ಬಂದು ಆ ಕೃಪೆಯನ್ನು ನಾವು ಅಂಗೀಕರಿಸಿ ಯೇಸು ಪ್ರಭುಗೆ ಸಾಕ್ಷಿಯಾಗಿ ನಾವು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದು ನಾವು ಹೊಸ ಒಡಂಬಡಿಕೆಯಲ್ಲೂ ಕಲಿಬೇಕು. ಸೊ ಈ ರೀತಿಯಾಗಿ ಎರಡು ವಿಷಯಗಳನ್ನು ನಾವು ಓದಿದಾಗಲೇ ಮಾತ್ರ ನಾವು ಒಂದು ಸಂಪೂರ್ಣ ವಿಶ್ವಾಸಿಯಾಗಿ ಯೇಸು ಕ್ರಿಸ್ತನಿಗೆ ಒಂದು ಒಳ್ಳೆಯ ಮಗನು ಮಗಳಾಗಿ ಇದ್ದಾಗ ಮಾತ್ರ ಯೇಸು ಪ್ರಭು ನಮ್ಮ ಜೊತೆ ಮಾತಾಡ್ತಾರೆ, ಅವರ ಒಂದು ಪ್ರಣಾಳಿಕೆ ನಮ್ಮ ಜೀವನದಲ್ಲಿ ಕೊಡ್ತಾರೆ.